ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಾರ್ಚ್ 15ನೇ ತಾರೀಕಿನಿಂದ ಕೋಡಿಶ್ರೀ ನುಡಿದಿರುವಂತಹ ಸ್ಫೋಟಕ ಭವಿಷ್ಯ. 6 ರಾಶಿಯವರಿಗೆ ಸೋಲೆ ಇಲ್ಲ, ಕುಬೇರ ಯೋಗ ಪ್ರಾರಂಭ, ಹಣದ ಹರಿವು ಹೆಚ್ಚಾಗುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ, ಸುಖ ಶಾಂತಿ ನೆಮ್ಮದಿ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಲಕ್ಷ್ಮೀದೇವಿ ಕುಬೇರ ದೇವನ ಸಂಪೂರ್ಣವಾದ ಆಶೀರ್ವಾದ ಜೀವನದ ಮೇಲೆ ವಿಶೇಷವಾದ ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರ್ಚ್ 15ನೇ ತಾರೀಕಿನಿಂದ ಸಾಕಷ್ಟು ಅದೃಷ್ಟ ಈ ಸಮಯ 6 ರಾಶಿಯವರನ್ನ ನೋಡುತ್ತಿದ್ದಾರೆ. ಹಾಗಾದ್ರೆ ಯಾವೆಲ್ಲ ರೀತಿಯ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ, ಯಾವೆಲ್ಲ ರೀತಿಯ ಅದೃಷ್ಟದ ಫಲಗಳು ಈ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ, ಯಾವ ಕಷ್ಟಗಳಿಂದ ಹೊರಬರ್ತಾರೆ, ಎಷ್ಟೆಲ್ಲ ಲಾಭ ಅದೃಷ್ಟ ಐಷಾರಾಮಿ ಜೀವನವನ್ನ ನಡೆಸ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ಓಂ ಲಕ್ಷ್ಮೀದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ದೇವರ ಅನುಗ್ರಹದಿಂದ ಇದ್ದಂತಹ ಸಮಸ್ಯೆಗಳು ಕಷ್ಟಗಳು ಏನೇ ಇದ್ರೂ ಕೂಡ ನಿವಾರಣೆಯಾಗುತ್ತದೆ, ಎಲ್ಲ ಕಷ್ಟಗಳು ದೂರವಾಗುತ್ತೆ. 2026 ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ಶೀಘ್ರವಾಗಿ ಅದೃಷ್ಟ ರಾತ್ರೋರಾತ್ರಿ ಶ್ರೀಮಂತಿಕೆ ಯೋಗ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳು ಯಾವ ರೀತಿ ಪರಿಹಾರ ಆಗ್ತಾ ಹೋಗುತ್ತೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲನೇ ರಾಶಿ ಬಂದು ಮೇಷರಾಶಿ. ಇವರು ಅದೃಷ್ಟವನ್ನ ಪಡೆದುಕೊಳ್ತಾರೆ, ನೆಮ್ಮದಿಯನ್ನ ಕಂಡುಕೊಳ್ತಾರೆ. 30 ವರ್ಷಗಳ ನಂತರ ಈ ರಾಶಿಯವರಿಗೆ ವಿಶೇಷವಾಗಿ ಶುಕ್ರದೇವನ ಆಶೀರ್ವಾದ ವಿಶೇಷವಾದ ಸಂಯೋಗವನ್ನ ರೂಪಿಸ್ತಾ ಇದೆ. ಇದು ಇವರ ವೃತ್ತಿ ಜೀವನ ಹಾಗೂ ಎಲ್ಲ ರೀತಿಯ ಕೆಲಸದ ಮೇಲೆ ಪ್ರಗತಿಯನ್ನ ತರುತ್ತದೆ. ಹಾಗಾದ್ರೆ ಈ ರಾಶಿ ಚಕ್ರದವರು ಇನ್ನಷ್ಟು ವಿಶೇಷವಾದ ಯೋಗವನ್ನ ಬರಮಾಡಿಕೊಳ್ಳೋದಕ್ಕೆ ಕುಬೇರ ಯೋಗ ಕೂಡ ಇವರಿಗೆ ಸಾಥ್ ಕೊಡುತ್ತೆ ಅಂತ ಹೇಳಬಹುದು. ಎಲ್ಲ ರೀತಿಯ ಆರ್ಥಿಕವಾಗಿ ಲಾಭವನ್ನ ತಂದುಕೊಳ್ತಾರೆ, ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ. ಗ್ರಹಗಳ ಶಾಸ್ತ್ರದ ಪ್ರಕಾರ ಈ ರಾಶಿಯವರ ಜೀವನದಲ್ಲಿ ಬದಲಾವಣೆಗಳು ಅನ್ನೋದು ಅದ್ಭುತವಾಗಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ಈ ಗ್ರಹಗಳು ಈ ಸಂಚಾರವು ಮಾನವನ ಜೀವನದ ಮೇಲೆ ವಿಶೇಷವಾದ ಪರಿಣಾಮವನ್ನ ಬೀರುತ್ತದೆ. ಇದರಿಂದ ಸಂಪತ್ತನ್ನ ವೃದ್ಧಿ ಮಾಡಿಕೊಳ್ಳಬಹುದು. ಶುಕ್ರನು ಒಂದೇ ರಾಶಿ ಚಕ್ರ ಚಿಹ್ನೆ ಅಡಿಯಲ್ಲಿ ಒಟ್ಟಿಗೆ ಬಂದಾಗ ಖಂಡಿತವಾಗಿ ಅದನ್ನು ಅತ್ಯಂತ ಶಕ್ತಿಶಾಲಿ ಯೋಗ ಅಂತ ಕರೀತಾರೆ, ವಿಶೇಷವಾದ ಸಂಯೋಗವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯ ಜ್ಯೋತಿಷದಲ್ಲಿ ಪಂಚಾಂಗದ ಪ್ರಕಾರ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶುಕ್ರನ ಒಂದು ಅನುಗ್ರಹ ಈ ರಾಶಿ ಚಕ್ರದವರ ಕಷ್ಟಗಳನ್ನ ದೂರ ಮಾಡುತ್ತೆ. ಸುಮಾರು 350 ವರ್ಷಗಳ ನಂತರ ಈ ರಾಶಿಯವರಿಗೆ ಅದೃಷ್ಟ ಸಂಪತ್ತು ಮತ್ತು ಸಕಲ ಅಷ್ಟ ಐಶ್ವರ್ಯವನ್ನ ವೃದ್ಧಿ ಮಾಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಎರಡನೇ ರಾಶಿ ಬಂದು ಕುಂಭರಾಶಿ. ಕುಂಭರಾಶಿಯವರಿಗೆ ವಿಶೇಷವಾದ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಕುಬೇರ ಯೋಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ದೋಷಗಳು ದೂರವಾಗುತ್ತೆ, ಸಕಾರಾತ್ಮಕವಾದ ಪರಿಣಾಮವನ್ನು ಪಡೆದುಕೊಳ್ಳಬಹುದು. ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಅಂಶವೆಂದು ಪರಿಗಣಿಸಲಾಗುವಂತಹ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಈ ವಿಶೇಷವಾದ ಸಂಯೋಗವು ವೃತ್ತಿ ಸ್ಥಾನಮಾನ ವ್ಯವಹಾರದಲ್ಲಿ ಆತ್ಮವಿಶ್ವಾಸ ಪ್ರಗತಿಯನ್ನು ಸೂಚಿಸುತ್ತದೆ. ಕುಬೇರನ ಯೋಗದಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂತಹ ಸಮಯ, ಹೊಸ ಸಾಧನೆಗಳು ಆರ್ಥಿಕ ಬಲಕ್ಕೆ ಅಡಿಪಾಯವಾಗಬಹುದು. ಅಷ್ಟೇ ಅಲ್ಲದೆ ನೀವು ಮಣ್ಣು ಮುಟ್ಟಿದರೂ ಬಂಗಾರವಾಗುವಂತಹ ಸಮಯದಲ್ಲಿ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಸ್ಫೋಟಕವಾದ ಭವಿಷ್ಯ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಯಾವೆಲ್ಲ ಕಷ್ಟಗಳಿದ್ರೂ ಕೂಡ ಅದನ್ನು ಪರಿಹರಿಸ್ಕೊಳ್ತೀರಾ. ಅದೃಷ್ಟದ ಸಮಯ ಈಗಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಪರಿಹಾರ ಮಾರ್ಗಗಳು ಸಿಗ್ತಾ ಹೋಗುತ್ತೆ. ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಾ, ಕಂಡ ಕನಸನ್ನು ನನಸು ಮಾಡ್ಕೊಳ್ತೀರಾ. ಐಷಾರಾಮಿ ಬದುಕು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮ್ಮ ಅದೃಷ್ಟದ ಮನೆ ಬಾಗಿಲನ್ನು ತಟ್ಟುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ವೃದ್ಧಿಯನ್ನ ಕಂಡುಕೊಳ್ಳಬಹುದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಭಾರತದಲ್ಲಿ ಗೋಚರಿಸುವಂತಹ ವಿಶೇಷವಾದ ಗ್ರಹಗಳ ಸ್ಥಾನಮಾನದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವರಿಗೆ ಅದೃಷ್ಟ ಅಂತಾನೆ ಹೇಳಬಹುದು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ತೀರಾ. ನಿಮ್ಮ ಜೀವನದ ಭವಿಷ್ಯ ಅದ್ಭುತವಾಗಿರುತ್ತೆ, ಕಷ್ಟಗಳು ಕಣ್ಮರೆಯಾಗ್ತಾ ಹೋಗುತ್ತೆ. ಹೆಚ್ಚಿನ ಒಂದು ಲಾಭವನ್ನ ಪಡೆದುಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಯಶಸ್ವಿ ಆಗ್ತಾ ಹೋಗ್ತೀರಾ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಶೀಘ್ರವಾಗಿ ನೆರವೇರುತ್ತೆ. ನಿಮ್ಮ ಮಕ್ಕಳಿಂದ ಕೂಡ ನಿಮಗೆ ವಿಶೇಷವಾದ ಸಿಹಿ ಸುದ್ದಿಗಳು ಬರುತ್ತದೆ. ಒಂದು ಪ್ರಶಂಸೆಯ ಮಾತು, ಪ್ರತಿಭೆಗೆ ತಕ್ಕಂತಹ ಪುರಸ್ಕಾರ, ಈ ಸಮಯ ನಿಮ್ಮ ಗೌರವಕ್ಕೆ ಅತಿ ಹೆಚ್ಚಾಗುತ್ತದೆ. ಒಟ್ಟಾರೆ ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ಈ ಸಮಯ ವ್ಯಾಪಾರ ವ್ಯವಹಾರ ವಿಸ್ತರಣೆಗೆ ಅವಕಾಶಗಳು ಉದ್ಭವಿಸಬಹುದು. ಹೊಸ ವ್ಯಕ್ತಿಗಳ ಆಗಮನ ನಿಮ್ಮ ಬಾಳನ್ನ ಬಂಗಾರ ಮಾಡುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯವನ್ನು ಮಾಡಿದರೂ ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ಮಾಡುವಂತಹ ಪ್ರತಿಯೊಂದು ಕಾರ್ಯದ ಮೇಲೂ ನೇರವಾದ ಪರಿಣಾಮವನ್ನು ಬೀರುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಈ ಸಮಯ ನೀವು ಕೆಲವೊಂದಿಷ್ಟು ಅನಗತ್ಯವಾದ ಪ್ರಯಾಣವನ್ನು ಕೈಗೊಳ್ಳಬಹುದು. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆತಂಕವನ್ನು ಇಟ್ಕೊಳ್ಬೇಡಿ. ನೀವು ಮಾಡುವಂತಹ ಪ್ರಯಾಣ ಲಾಭದಾಯಕವಾಗಿರುತ್ತೆ. ವಿದೇಶದಲ್ಲಿ ಕೆಲಸ ಮಾಡುವಂಥವರಿಗೆ ಅದೃಷ್ಟ ಸಂಪೂರ್ಣವಾಗಿ ನೆಮ್ಮದಿ ಸಿಗುವಂತಹ ಸಮಯ.
ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅಷ್ಟೇ ಅಲ್ಲದೆ ತಂದೆ ತಾಯಿ ಆರೋಗ್ಯ ಅಭಿವೃದ್ಧಿಯನ್ನು ಹೊಂದುತ್ತೆ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದ್ತಾರೆ. ನಿಮ್ಮ ಜೀವನದಲ್ಲಿ ಶುಕ್ರ ಬಲ ಜಾಸ್ತಿ ಆಗ್ತಾ ಇರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬಹುದು. ಸೊ ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಆದಷ್ಟು ದೂರದಲ್ಲಿ ಇಟ್ಬಿಟ್ಟು ಒಳ್ಳೆಯ ವ್ಯಾಪಾರದಲ್ಲಿ ಲಾಭವನ್ನು ಕಂಡುಕೊಳ್ಳೋಕೆ ಉಳಿತಾಯವನ್ನು ಮಾಡಿಕೊಳ್ಬೇಕಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಸಮಯ ಸಾಮರಸ್ಯದಿಂದ ತುಂಬಿರುತ್ತೆ. ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಕಷ್ಟಗಳು ಕಣ್ಮರೆಯಾಗುತ್ತೆ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಸುಖ ಸೌಭಾಗ್ಯದ ಒಂದು ಜೀವನವನ್ನು ನಡೆಸಬಹುದು. ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ವ್ಯಾಪಾರ ವ್ಯವಹಾರ ಲಾಭದಾಯಕವಾಗಿರುತ್ತೆ. ಯಾವುದೇ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸ್ಕೊಂಡು ಹೋಗ್ತೀರಾ. ಶುಕ್ರ ನಿಮ್ಮ ಜೀವನದಲ್ಲಿ ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಮನೆಗೆ ಸಾಕ್ತಾ ಇದ್ದಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಕಾರಾತ್ಮಕವಾದ ಫಲಿತಾಂಶವನ್ನು ಕಂಡುಕೊಳ್ಬಹುದು. ಈ ಸಮಯದಲ್ಲಿ ಹೂಡಿಕೆಗಳಿಂದ ಕೂಡ ಲಾಭ ಪಡೆಯುವ ಸಾಧ್ಯತೆ ಇದೆ. ಆದರೆ ಈ ಸಮಯ ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕು. ಇಲ್ಲವಾದರೆ ಅಪಾಯ ಅನ್ನೋದು ಕಟ್ಟಿಟ್ಟ ಬುಟ್ಟಿ. ನಕಾರಾತ್ಮಕವಾದ ಅಂಶಗಳು ನಿಮ್ಮ ಜೀವನದ ಮೇಲೆ ಎಲ್ಲ ರೀತಿಯ ತೊಂದರೆಗಳನ್ನು ಬೀರಬಹುದು. ಆದಷ್ಟು ಸಾಧ್ಯವಾದಷ್ಟು ಉತ್ತಮವಾದ ಪ್ರಯೋಜನಗಳನ್ನು ಪಡೆದುಕೊಳ್ಳುವಂತಹ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದು ಒಳ್ಳೆಯದು. ಇನ್ನು ಕೆಲಸದಲ್ಲಿ ನಿಮಗೆ ಬಡ್ತಿ ವೇತನ ಹೆಚ್ಚಳವಾಗಬಹುದು. ವ್ಯಾಪಾರಸ್ಥರು ತಮ್ಮ ಕೆಲಸವನ್ನು ಮೆಚ್ಚುಗೆ ಮುಖಾಂತರ ನಿಮಗೆ ಸೂಚಿಸಬಹುದು. ಉದ್ಯೋಗಸ್ಥರಿಗೆ ಈ ಸಮಯ ಅದ್ಭುತವಾಗಿದೆ. ಈ 6 ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅದ್ಭುತವಾಗಿರುವಂತಹ ಪರಿಶ್ರಮಕ್ಕೆ ತಕ್ಕಂತಹ ಫಲಿತಾಂಶವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರು ಇದೇ ಒಂದು ಮಾರ್ಚ್ 15ನೇ ತಾರೀಕಿನಿಂದ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ತಾರೆ. ಸಾಲಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ. ಹೊಸ ವ್ಯಕ್ತಿಗಳ ಭೇಟಿಯಿಂದ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ವಿಶಾಲ ಅದೃಷ್ಟವನ್ನು ಶನಿದೇವ ಹಾಗೂ ಶುಕ್ರದೇವನ ಅನುಗ್ರಹದ ಮೂಲಕ ಕುಬೇರದೇವ ಲಕ್ಷ್ಮೀ ದೇವಿಯ ಆಶೀರ್ವಾದದ ಮೂಲಕ ಬರಮಾಡಿಕೊಳ್ಳುವಂತಹ ಅದೃಷ್ಟವಂತ 6 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.